ದೇಶದಲ್ಲಿ ರಾಮಾಯಣವನ್ನು ಅದನ್ನು ಬರೆದು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ವಾಲ್ಮೀಕಿ ಮಾಡಿದರು. ಸೊ ನಾವು ತಿಳ್ಕೋಬೇಕು, ವಾಲ್ಮೀಕಿಯರು ಶೂದ್ರ ಜನಾಂಗದಲ್ಲಿ ಜನಿಸಿದ್ರು ಕೂಡ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ. ಅದು ವಾಲ್ಮೀಕಿ ರಾಮಾಯಣ ಅದನ್ನು ಬರೆದು ಇಡೀ ರಾಮಾಯಣವನ್ನು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಜಿಲ್ಲೆಯ 330 ಗ್ರಾಮ ಪಂಚಾಯಿತಿಗಳಲ್ಲಿ ಮಾನ್ಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸರ್ವ ಸದಸ್ಯರುಗಳು ಇವರೆಲ್ಲರನ್ನೂ ಕೂಡ ಹಾಗೂ ನಮ್ಮ ಎಲ್ಲ PDOಗಳು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ನಮ್ಮ ಎಂಟೈರ್ ಉದ್ಯೋಗ ಖಾತ್ರಿ ಯೋಜನೆಯ ತಂಡ, ತಾಂತ್ರಿಕ ತಂಡ ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಭಾಳಷ್ಟು ಪರಿಶ್ರಮವನ್ನು ಹಾಕಿ ನಿರಂತರವಾಗಿ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೂ ಅನೇಕ ಯೋಜನೆಗಳಲ್ಲಿ ಶಾಲೆಗಳ ಅಭಿವೃದ್ಧಿ ಇರ್ಬೋದು, ಶಾಲೆಗಳ ಸಮಗ್ರ ಮೂಲಭೂತ ಸೌಕರ್ಯದ ಪರಿಕಲ್ಪನೆ ಇರ್ಬೋದು, ಚರಂಡಿ ಇಡೀ ಜಿಲ್ಲೆಯಲ್ಲಿ ಚರಂಡಿ ವ್ಯವಸ್ಥೆಗಳನ್ನು ಪೂರ್ಣಗೊಳಿಸೋದಿರ್ಬೋದು, ಈ ರೀತಿ 10 ಹಲವು ಆಯಾಮಗಳಲ್ಲಿ ನಾವು ಯೋಜನೆಗಳನ್ನು ರೂಪಿಸಿಕೊಂಡು ಗ್ರಾಮ ಪಂಚಾಯತಿ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಎಲ್ಲರ ಮಾರ್ಗದರ್ಶನದಲ್ಲಿ ಕೊರಟಗೆರೆ ತಾಲೂಕಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಸುಮಾರು 2700 ಜಲ್ ಸಂರಕ್ಷಣೆ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ. 24 ಗ್ರಾಮ ಪಂಚಾಯಿತಿಯಾದ್ಯಂತ ಸುಮಾರು 2700 ವಾಟರ್ ಕನ್ಸರ್ವೇಷನ್ ವರ್ಕ್ಸ್ ಏನಿದೆ ವಿತ್ ದ ಇಂಟೆಂಟ್ ಟು ಇನ್ಕ್ರೀಸ್ ಗ್ರೌಂಡ್ ವಾಟರ್ ನಾವು ತಗೊಂಡಿದ್ದೀವಿ. ಎಲ್ಲ ಕೊಚ್ಕೊಂಡೋಗಿತ್ತು, ಮನೆಗಳೆಲ್ಲ ಕೊಚ್ಕೊಂಡೋಗಿದ್ವು. ಅವಕ್ಕೆಲ್ಲ ನಮ್ಮವರು, ನಮ್ಮ ಪಂಚಾಯತಿಯರು ಎಲ್ಲ ಸೇರ್ಕೊಂಡು ಇದು ಮಾಡಿ ಈ ಬದ ಎಲ್ಲ ಹಾಕ್ಸಿ ನೀರು ದಪ್ಪಗಾವಾಗ ನೀರು ಕಡಿಮೆ ಬರೋದು. ಇವಾಗ ಜಾಸ್ತಿ ಬರೋದ್ರಿಂದ ಎಲ್ಲ ಕಟ್ಟೆ ಕಿತ್ಕೊಳ್ಳೋದಕ್ಕೆ ಇವೆಲ್ಲ ಕಟ್ಟೆ ಹಾಕಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಹಳ್ಳ ಹೋಗೋದಕ್ಕೆ ಕಿರಿದಾಗಿತ್ತು ಮೊದಲು, ಇವಾಗ ಸ್ವಲ್ಪ ದೊಡ್ಡದಾಗಿದೆ. ದನ ಕರ ಮೇಯೋದಕ್ಕೂ ಅನುಕೂಲ ಆಗೈತೆ, ನೀರು ಅನುಕೂಲ ಎಲ್ಲ ಆಗೈತೆ. ದನ ಕರಿ ನೀರಿಗೂ ಆಮೇಕಿಂದ ಹೊಲ ಬೆಳೆಯೋದಕ್ಕೂ ಅನುಕೂಲ ಆಗೈತೆ. ಎಲ್ಲ ವಸ್ತು ಚೆನ್ನಾಗೈತೆ. ಸರ್ಕಾರದಿಂದ ಒಳ್ಳೆ ಉಪಯೋಗ ಮಾಡಿದ್ದಾರೆ. ತುಂಬ ಸಲ ನಾನು ಲಾಸ್ ಆಗಿದೆ. ಸುಮಾರು ಒಂದು 4-5 ವರ್ಷ ತುಂಬನೇ ಲಾಸ್ ಆಗಿದೆ. ಈ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಈ ಸಹಯೋಗದೊಂದಿಗೆ ಇದನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತೆ ನೀರು ಸ್ಟೋರೇಜ್ ಆಗ್ತಾ ಇದೆ. ತುಂಬಾ ಇಲ್ಲಿ ನೀರೇ ನಿಲ್ತಾ ಇರಲಿಲ್ಲ ಒಂದು ಸ್ವಲ್ಪನೂ. ಈಗ ತುಂಬಾ ನೀರು, ಒಂದು ಕೆರೆ ನೀರಷ್ಟು ಇಲ್ಲಿ ತುಂಬಾನೇ ಸ್ಟೋರೇಜ್ ಆಗ್ತಾ ಇದೆ. ಇದರಿಂದ ನಮಗೂ ವ್ಯವಸಾಯಕ್ಕೆ ತುಂಬಾ ಅನುಕೂಲ ಆಗ್ತದೆ. ಕುಂಬಾಡಿ ಗ್ರಾಮದವರು ನಾವು ಇಲ್ಲಿ ನರೇಗಾ ಇದರಿಂದ ಪೊದು ನಿರ್ಮಾಣ ಮಾಡಿದ್ದೇವೆ. ನಾವು ಸ್ವತಃ ಕೈಯಲ್ಲಿ ಮಾಡಿರೋದ್ರಿಂದ ಇಲ್ಲಿ ತಂಪು ಚೆನ್ನಾಗಿ